ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವವರಿಗೆ ಕೇವಲ ದಂಡ ಹಾಕಿದರೆ ಸಾಲದು, ಅವರಿಗೆ ಟ್ರಾಫಿಕ್ ನಿಯಮಗಳ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಆಗ್ರಹಿಸಿ ಉಡುಪಿ ಟ್ರಾಫಿಕ್ ಸೆನ್ಸ್ ಸಂಘಟನೆಯ ನೇತೃತ್ವದಲ್ಲಿ ಎಸ್ಪಿ ನಿಶಾಜೇಮ್ಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ವಾಹನ ಚಲಾಯಿಸಬೇಕು ಹಾಗೂ ಟ್ರಾಫಿಕ್ ನಿಯಮಗಳ ಬಗ್ಗೆ ವಾಹನ ಸವಾರರಿಗೆ ಅರಿವು ಮೂಡಿಸಬೇಕು. ಕೇವಲ ದಂಡ ಹಾಕುವುದರಿಂದ ಟ್ರಾಫಿಕ್ ನಿಯಮ ಉಲ್ಲಂಘನೆಯನ್ನ ತಡೆಯಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯ ಎಂದು ಮನವಿಯಲ್ಲಿ ಕೋರಲಾಗಿದೆ. ಶಾಲಾ ವಾಹನ ಚಾಲಕರಿಗೆ, ರಿಕ್ಷಾ ಚಾಲಕರಿಗೆ, ಆಹಾರ ಉತ್ಪನ್ನಗಳನ್ನು ಡೆಲಿವರಿ ಮಾಡುವವರಿಗೆ ಟ್ರಾಫಿಕ್ ನಿಯಮಗಳ ಮನದಟ್ಟು ಮಾಡಬೇಕು. ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ನಿರ್ವಹಣೆ ಸರಿಯಲ್ಲ. ಹಾಗಾಗಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು. ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿದವರ ವಿಡಿಯೋಗಳನ್ನು ಸಾರ್ವಜನಿಕರು ಕಳುಹಿಸಿಕೊಟ್ಟರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಪಡಿಸಲಾಗಿದೆ. ನಿಯೋಗದಲ್ಲಿ ಸಂಸ್ಥೆಯ ಡಾಕ್ಟರ್ ಅಫ್ಸಲ್ ಪಿಎಂ, ದಿವ್ಯಾ ಹೆಗ್ಡೆ, ಡಾಕ್ಟರ್ ಶಶಿ ಕಿರಣ್, ಉಮಾಕಾಂತ್, ಅಮೃತ್ ಶೆಣೈ, ಡಾಕ್ಟರ್ ಕಿರಣ್ ವಿನುತಾ, ಸುಭಾಷ್ ಶಂಕಲ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. We can have a detailed discussion regarding this once we also understand what parameters are necessary for us to take this information from you for suitable action. And once it is done, it is also good that if you can make it public so that people are aware and little afraid to break rules, because purpose is only that, to make them follow the rules. Certainly. We take your suggestions on board. We will be actively involving you in discussions regarding how we can go best about implementing. And shall we have a awareness program, ma'am? Most happily we will organize. There are two awareness programs. The one is, one is a little what has been done in other cities, where we as a group, along with police presence, will stay at places where most wrong way driving